ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹಿಂದಿನ ಕೆಲ ವಿಡಿಯೋಗಳಲ್ಲಿ ಹೇಳಿರುವ ಹಾಗೆ ಈ ಥರ್ಡ್ ಐ ಕನ್ನಡ ಪ್ಲಸ್ನಲ್ಲಿ ಪ್ರತಿದಿನದ ಅಪ್ಡೇಟ್ ಆಗಲಿ ಅಥವಾ ಹೆಚ್ಚಿನ ಸುದ್ದಿಗಳಾಗಲಿ ಅದ್ಯಾವುದೂ ಕೂಡ ಇರೋದಿಲ್ಲ. ನಮ್ಮ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಾನ್ವರ್ಸೇಷನ್ ಎಲ್ಲವೂ ಕೂಡ ಈ ಚಾನಲಲ್ಲಿ ನಡೆಯುತ್ತೆ. ಹಾಗೆ ಇತ್ತೀಚೆಗೆ ವಂಚನೆ, ಮೋಸ ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತಿದೆ. ಹೀಗಾಗಿ ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಜಾಗೃತಗೊಳಿಸುವಂಥ ಕೆಲಸ, ಎಚ್ಚರಿಸುವಂತಹ ಕೆಲಸ, ಒಂದಷ್ಟು ಪ್ಲೇಸನ್ನು ತೋರಿಸೋದು, ಪಾಸಿಟಿವಿಟಿಯನ್ನು ತುಂಬುವಂತಹ ವ್ಯಕ್ತಿಗಳನ್ನ ಮಾತಾಡಿಸೋದು, ಇಂಥದ್ದೆಲ್ಲವೂ ಕೂಡ ಈ ಚಾನಲಲ್ಲಿ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರತಿನಿತ್ಯದ ನ್ಯೂಸ್ ಅಪ್ಡೇಟ್ ಅಂಥದ್ದು ಯಾವುದು ಕೂಡ ಇರೋದಿಲ್ಲ. ಇವತ್ತು ಕೂಡ ಅದೇ ರೀತಿಯಾಗಿ ಒಂದು ಜಾಗೃತಿ ಮೂಡಿಸುವಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಬಂಧುಗಳೇ, ನಮ್ಮಲ್ಲಿ ಸಾಕಷ್ಟು ಮಂದಿ ಈ ಕ್ಯಾಬ್ಗಳಲ್ಲಿ, ಆಟೋಗಳಲ್ಲಿ ಓಡಾಡುವಂಥವರು, ಅನಿವಾರ್ಯವಾಗಿ ಅದರಲ್ಲಿ ಪ್ರಯಾಣವನ್ನ ಮಾಡಲೇಬೇಕಾದಂಥವರು ಸಾಕಷ್ಟು ಮಂದಿ ಇದ್ದಾರೆ. ನಾವು ಹೇಳ್ತಾ ಇರ್ತೀವಿ ಆಟೋ, ಕ್ಯಾಬ್ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ತುಂಬ ಸೇಫ್, ಆರಾಮಾಗಿ ಓಡಾಡಬಹುದು ಅಂತೇಳಿ. ಹೌದು, ಒಂದಷ್ಟು ಕಡೆಗಳಲ್ಲಿ ತುಂಬ ಸೇಫ್ ಎನ್ನುವಂಥ ಸ್ಥಿತಿ ಇದೆ. ಆದರೆ ಇನ್ನೊಂದಷ್ಟು ಕಡೆಗಳಲ್ಲಿ ಈ ಆಟೋ ಮತ್ತು ಕ್ಯಾಬ್ಗಳಲ್ಲಿ ಓಡಾಡೋದಕ್ಕೆ ಭಯಪಡುವಂಥ ಪರಿಸ್ಥಿತಿಯನ್ನು ಒಂದಷ್ಟು ಮಂದಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಮಾತನ್ನು ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ, ನಿನ್ನೆ ಅಂಥದ್ದೇ ಒಂದು ಇನ್ಸಿಡೆಂಟ್ ಬೆಂಗಳೂರಿನಲ್ಲಿ ನಡೆದು ಬಿಟ್ಟಿದೆ. ಆ ಇನ್ಸಿಡೆಂಟ್ ಸಹಜವಾಗಿ ಎಲ್ಲರಲ್ಲೂ ಕೂಡ ಭಯ ಹುಟ್ಟಿಸುತ್ತೆ. ಹೀಗಾಗಿ ಆ ಇನ್ಸಿಡೆಂಟ್ ಜೊತೆಗೆ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇಲ್ಲೇನಾಗಿದೆ ಅಂದ್ರೆ, ಆಟೋ ಡ್ರೈವರ್ ತನ್ನ ರೂಟನ್ನ ರಾತ್ರಿ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬದಲಿಸಿ ಬಿಟ್ಟಿದ್ದಾನೆ. ಆತನ ಇಂಟೆನ್ಷನ್ ಏನಿತ್ತೋ ಗೊತ್ತಿಲ್ಲ. ಆ ಮಹಿಳೆ ಜೋರಾಗಿ ಕೂಗಿದ್ರು ಕೂಡ, ಬಾಯ್ ಬಡ್ಕೊಂಡ್ರು ಕೂಡ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು ಕೂಡ ಆತ ಆಟೋವನ್ನು ನಿಲ್ಸೇ ಇಲ್ಲ. ಅದರ ಬದಲಾಗಿ ತನಗೆ ಎಲ್ಲಿ ಬೇಕು ಆ ಕಡೆಗೆ ಆತ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಭಯಗೊಂಡಂತ ಆ ಮಹಿಳೆ ಆಟೋದಿಂದ ಜಿಗಿದು ಅಲ್ಲಿಂದ ಹೋಗಿದ್ದಾರೆ ಅವರು. ತಕ್ಷಣಕ್ಕೆ ಒಂದಷ್ಟು ಪಬ್ಲಿಕ್ ಎಲ್ಲರೂ ಕೂಡ ಒಟ್ಟಾಗ್ಬಿಟ್ಟಿದ್ದಾರೆ. ಈ ಮಹಿಳೆ ಆಟೋದಿಂದ ಜಿಗಿದಿದ್ದನ್ನ ನೋಡ್ತಾ ಇದ್ದ ಹಾಗೆ ಅದಾದ ಬಳಿಕ ಆಟೋ ಡ್ರೈವರ್ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಇನ್ಸಿಡೆಂಟ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಎಲ್ಲಾಗಿದ್ದು ಏನು ಎತ್ತ ಅಂತೇಳಿ. ಯಾಕಂದ್ರೆ ಇದರೆಲ್ಲದರ ಬಗ್ಗೆ ನಮಗೆ ಸ್ವಲ್ಪ ಮಟ್ಟಿಗೆ ಜಾಗೃತಿ ಇರಲೇಬೇಕು. ಇಲ್ಲ ಅಂತ ಆಗ್ಬಿಟ್ರೆ ಎಂತೆಂಥದ್ದು ಒಂದಷ್ಟು ಕೃತ್ಯಗಳೆಲ್ಲವೂ ಕೂಡ ನಡೆಯೋಕೆ ಶುರುವಾಗುತ್ತೆ. ಏನಾಗಿದೆ ಅಂದ್ರೆ, ಈ KA03AM8956 ನೋಂದಣಿಯ ಆಟೋ ಅದು. ನಮ್ಮ ಯಾತ್ರಿ ಎನ್ನುವಂಥ ಆ್ಯಪ್ ಇದೆಯಲ್ಲ, ಆ ಆ್ಯಪ್ನಲ್ಲಿ ಬುಕ್ ಮಾಡಿದಂಥ ಆಟೋ ಅದು. ಎಲ್ಲಿಂದ ಎಲ್ಲಿಗೆ ಅಂದರೆ, ಹೊರಮಾವಿನಿಂದ ತಣಿಸಂದ್ರಕ್ಕೆ ಆಟೋವನ್ನು ಬುಕ್ ಮಾಡಿದ್ರು. ಹೊರಮಾವಿನಿಂದ ತಣಿಸಂದ್ರ ಬಹಳ ದೂರ ಏನಿಲ್ಲ, ನನ್ನ ಪ್ರಕಾರ ಒಂದು 7 ಕಿಲೋಮೀಟರ್ ಇರಬಹುದು ಅನ್ಸುತ್ತೆ. ಅಬ್ಬಬ್ಬ ಅಂದ್ರೆ ಒಂದು 20ರಿಂದ 25 ನಿಮಿಷದ ಜರ್ನಿ. ಟ್ರಾಫಿಕ್ ಇಲ್ಲ ಅಂದ್ರೆ ಒಂದು 20 ನಿಮಿಷಕ್ಕೆ ಆರಾಮಾಗಿ ನಾವು ಹೊರಮಾವಿನಿಂದ ತಣಿಸಂದ್ರಕ್ಕೆ ಹೋಗಬಹುದು. ರಾತ್ರಿ ಸಂದರ್ಭದಲ್ಲಿ ಆ ಮಹಿಳೆ ನಮ್ಮ ಯಾತ್ರಿ ಮೂಲಕ ಆಟೋವನ್ನು ಬುಕ್ ಮಾಡಿದ್ದಾರೆ. ಬುಕ್ ಮಾಡೋಕ್ಕೂ ಮುನ್ನ ಆ ಮಹಿಳೆಗೆ ಏನು ಗೊತ್ತಿರುತ್ತೆ, ಆಟೋ ಡ್ರೈವರ್ ಯಾರು, ಆಟೋ ಡ್ರೈವರ್ ಏನಾದರೂ ಕುಡಿದಿದ್ದಾನೆ, ಏನು ಮಾಡಿದ್ದಾನೆ ಅಂತೇಳಿ. ಅವರಿಗೆ ಆಟೋವನ್ನು ಹತ್ತಿದ ನಂತರ ಗೊತ್ತಾಗಿದೆ ಆಟೋ ಚಾಲಕ ಕಂಠ ಪೂರ್ತಿ ಕುಡಿದು ಬಿಟ್ಟಿದ್ದಾನೆ ಅಂತ ಹೇಳಿ. ಏನು ಮಾಡೋದು, ಬುಕ್ ಮಾಡಿ ಆಗಿತ್ತು. ಅನಿವಾರ್ಯವಾಗಿ ಆ ಆಟೋದಲ್ಲೇ ಪ್ರಯಾಣವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆತ ಒಂದಷ್ಟು ದೂರ ಬಂದ ಬಳಿಕ ಸೀದಾ ಹೆಬ್ಬಾಳ ಕಡೆಗೆ ಆಟೋವನ್ನ ಟರ್ನ್ ಮಾಡಿಬಿಟ್ಟಿದ್ದಾನೆ. ಮಹಿಳೆಗೆ ಈ ಹೊರಮಾವಿನಿಂದ ತಣಿಸಂದ್ರಕ್ಕೆ ಮಾಮೂಲಿಯಾಗಿ ಓಡಾಡ್ತಿದ್ದಂಥ ಕಾರಣಕ್ಕಾಗಿ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಯಾವ ರೂಟಲ್ಲಿ ಹೋಗಬೇಕು, ಏನು ಕತೆ, ಯಾವ ರೂಟಲ್ಲಿ ಹೋದ್ರೆ ಆರಾಮಾಗಿ ಹೋಗ್ಬೋದು, ಎಲ್ಲಿ ಟ್ರಾಫಿಕ್ ಇರಲ್ಲ, ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಆಟೋ ಡ್ರೈವರ್ಗೆ ಹೇಳಿದ್ದಾರೆ, ಇಲ್ಲಪ್ಪ ನೀನು ಆ ಕಡೆ ಹೋಗ್ಬೇಡ, ಆ ರೂಟ್ಗೂ ನಮ್ಮ ರೂಟಿಗೂ ಸಂಬಂಧನೇ ಇಲ್ಲ, ನೀನು ಯಾವುದೋ ರೂಟಲ್ಲಿ ಹೋಗ್ತಿದೀಯಾ ಅಂತ. ಆದ್ರೆ ಆತ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅದಾದ ಬಳಿಕ ಮತ್ತೆ ಆತನ ಹೆದರ್ಸಕ್ಕೆ ಟ್ರೈ ಮಾಡಿದ್ದಾರೆ, ಅದಕ್ಕೂ ಕೂಡ ಆತನಿಂದ ಉತ್ತರ ಇಲ್ಲ. ಅದಾದ ನಂತರ ಜೋರಾಗಿ ಕ್ರಿಚೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಅದಕ್ಕೂ ಕೂಡ ಆತ ಭಯಗೊಂಡಿಲ್ಲ, ಯಾವುದಕ್ಕೂ ಕೂಡ ಉತ್ತರ ಇಲ್ಲ. ಇವ್ರು ಎಷ್ಟೇ ಬೊಬ್ಬೆ ಹೊಡೆದ್ರು ಕೂಡ, ಆಟೋ ನಿಲ್ಸು ನಿಲ್ಸು ಅಂತ ಕೂಕೊಂಡ್ರು ಕೂಡ ಅದ್ಯಾವುದಕ್ಕೂ ಕೂಡ ಕೇರ್ ಮಾಡದೆ ಆತ ವೇಗವಾಗಿ ರೂಟನ್ನು ಬದಲಿಸಿ ಬೇರೆ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಆತನ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ, ವಿಪರೀತ ಆತ ಕುಡಿದಂಥ ಕಾರಣಕ್ಕಾಗಿ ಬೇರೆನಾದ್ರೂ ಯೋಚನೆ ಮಾಡಿರುವಂಥ ಸಾಧ್ಯತೆ ಇದೆ, ಆತ ಇನ್ನೊಂದೇನೋ ಲೆಕ್ಕಾಚಾರ ಹಾಕಿರುವಂಥ ಸಾಧ್ಯತೆಯೂ ಕೂಡ ಇದೆ. ಕೊನೆಗೆ ಈ ಮಹಿಳೆಗೆ ತಲೆ ಕೆಟ್ಟು ಹೋಗಿಬಿಡುತ್ತೆ. ಇನ್ನು ಬೇರೆ ಆಪ್ಷನ್ ಇಲ್ಲದೆ ವಿಪರೀತ ಭಯಗೊಂಡಂಥ ಕಾರಣಕ್ಕಾಗಿ ಆಟೋದಿಂದ ಜಿಗಿದಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ. ಇವರು ಜಿಗಿತಾ ಇದ್ದ ಹಾಗೆ ಸುತ್ತಮುತ್ತ ಇದ್ದಂಥ ಒಂದಷ್ಟು ಜನ ಓಡ್ ಬಂದಿದ್ದಾರೆ, ಏನೋ ಎಡವಟ್ಟಾಗಿದೆ ಎನ್ನುವ ಕಾರಣಕ್ಕಾಗಿ. ಬೆಂಗಳೂರಲ್ಲಿ ನಿಮಗೆ ಗೊತ್ತಲ್ಲ, ಸದಾಕಾಲ ಜನ ಓಡಾಡ್ತಾನೆ ಇರ್ತಾರೆ. ಜನ ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿ ಸೇರ್ಕೊಂಡಿದ್ದಾರೆ. ಆತನನ್ನು ಹಿಡಿಯೋದಕ್ಕೆ ಟ್ರೈ ಮಾಡಿದ್ದಾರೆ. ಅದಾದ ಬಳಿಕ ಆತಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಅದಾದ ಬಳಿಕ ಈ ಮಹಿಳೆ ಏನು ಮಾಡಿದ್ದಾರೆ, ಪ್ರತಿನಿತ್ಯ ಆಟೋದಲ್ಲಿ ಓಡಾಡ್ತಿದ್ದ ಕಾರಣಕ್ಕಾಗಿ ಯಾರಿಗೆ ದೂರು ಕೊಡಬೇಕೆಲ್ಲವೂ ಕೂಡ ಗೊತ್ತಿದ್ದ ಕಾರಣಕ್ಕಾಗಿ ಈ ನಮ್ಮ ಯಾತ್ರಿ ಆ್ಯಪ್ನ ಮೂಲಕ ಅವ್ರದ್ದೊಂದು ಹೆಲ್ಪ್ ಲೈನ್ ನಂಬರ್ ಇರುತ್ತಲ್ಲ, ಅವ್ರನ್ನ ಸಂಪರ್ಕಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಇಲ್ಲ 24 ಗಂಟೆಗಳ ನಂತರ ನಿಮಗೆ ಸಹಾಯವನ್ನ ಮಾಡಲಾಗುವುದು ಅಂತ ಹೇಳಿ. ಅಲ್ಲ ರೀ, ಎಮರ್ಜೆನ್ಸಿ ಇದ್ದ ಸಂದರ್ಭದಲ್ಲಿ 24 ಗಂಟೆಗಳ ಕಾಲ ವೆಯ್ಟ್ ಮಾಡಿ ಅಂದ್ರೆ ಏನು ಹೇಳಬೇಕು? 24 ಗಂಟೆ ವೆಯ್ಟ್ ಮಾಡಿ ನಿಮ್ಮ ಸರ್ವಿಸಿಗೆ ನಾವು ಬರ್ತೀವಿ ಅಂದ್ರೆ ಏನು ಮಾಡಬೇಕು? ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಎಲ್ಲ ಸರ್ವಿಸ್ ಎಲ್ಲವೂ ಕೂಡ ಇದು ಬಿಟ್ರೆ, ನಮ್ಮ ಯಾತ್ರಿ ಅಂದಾಗ
ನಾನೇನೋ ಆ ಆ್ಯಪ್ನ ದೂಷಿಸುವಂಥ ಕೆಲಸ, ಅವರ ಇದನ್ನು ಕಡಿಮೆ ಮಾಡುವಂಥ ಕೆಲಸ ಅಂಥದ್ದೇನೂ ಕೂಡ ಮಾಡ್ತಾ ಇಲ್ಲ. ಆದರೆ ಸರ್ವಿಸ್ ಚೆನ್ನಾಗಿರಬೇಕು ಅನ್ನುವ ಕಾರಣಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ತಕ್ಷಣಕ್ಕೆ ಸ್ಪಂದಿಸಬೇಕು ನಮ್ಮ ಪ್ರಯಾಣಿಕರು ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ. ಇಲ್ಲ ನೀವು 24 ಗಂಟೆಗಳವರೆಗೆ ವೆಯ್ಟ್ ಮಾಡಿ ಅಂದರೆ ಏನು ಮಾಡಬೇಕು? ಇಂಥ ಕೃತ್ಯ ಲಭ್ಯ ಆದಾಗ 24 ಗಂಟೆಗಳ ಕಾಲ ವೆಯ್ಟ್ ಮಾಡ್ತಿರೋದಕ್ಕೆ ಸಾಧ್ಯ ಆಗುತ್ತಾ? ಅದಾದ ಬಳಿಕ ಆ ಮಹಿಳೆಯ ಗಂಡ ಇವತ್ತು ಟ್ವಿಟರ್ನಲ್ಲಿ ಆಟೋ ನಂಬರ್ ಸಹಿತ ಎಲ್ಲವನ್ನೂ ಕೂಡ ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಕ್ಷಣವೇ ಬೆಂಗಳೂರಿನ ಪೊಲೀಸರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೀವು ಕಂಪ್ಲೀಟ್ ಡೀಟೇಲನ್ನು ನಮಗೆ ತಿಳಿಸಿ, ಜೊತೆಗೆ ನಿಮ್ಮ ನಂಬರನ್ನು ಶೇರ್ ಮಾಡಿ ಅಂತ. ಅದಾದ ಬಳಿಕ ಪೊಲೀಸರ ಜೊತೆಗೂ ಕೂಡ ಅವರು ಮಾತಾಡಿದ್ದಾರೆ. ಪೊಲೀಸರು ಈಗಾಗಲೇ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿರುವಂಥ ಸಾಧ್ಯತೆಯೂ ಕೂಡ ಇದೆ. ಆಟೋ ಚಾಲಕ ಯಾರು ಏನು ಎತ್ತಂತ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಿಂದ ನಮ್ಮ ಯಾತ್ರಿ ಆ್ಯಪ್ನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕ್ಷಮೆ ಕೇಳ್ತೀವಿ ನಿಮಗೆ, ಆಟೋ ಚಾಲಕನ ಮಾಹಿತಿಯನ್ನು ಕೊಡಿ, ನಮ್ಮ ಕಡೆಯಿಂದ ಯಾವ ಕ್ರಮ ತೆಗೆದುಕೊಳ್ಬಹುದು ಆ ಕ್ರಮವನ್ನು ತೆಗೆದುಕೊಳ್ಳೋಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ. ಒಟ್ಟಾರೆಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ, ಎಲ್ಲವೂ ಕೂಡ ಸುಖಾಂತ್ಯಗೊಂಡಿದೆ. ಆದರೆ ಇದರಿಂದ ಸಾಕಷ್ಟು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಮಹಿಳೆಯರಿಗೆ ಹಾಗಾದ್ರೆ ರಾತ್ರಿ ಸಂದರ್ಭದಲ್ಲಿ ಸೇಫ್ಟಿ ಇಲ್ವಾ? ನಾವು ಹಾಗಾದ್ರೆ ಮಹಿಳೆಯರು ತುಂಬಾ ಸೇಫ್, ಆರಾಮಾಗಿ ಓಡಾಡಬಹುದು ಅನ್ನೋದು ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗಿದೆಯಾ? ಯಾಕೆ ಹೀಗಾಗ್ತಾ ಇದೆ ಅಂತ ನನ್ನ ಪ್ರಕಾರ ಇಲ್ಲಿ ಏನಾಗಬೇಕು ಅಂದ್ರೆ, ಈಗ ಪೊಲೀಸರು ಆ ಆಟೋ ಚಾಲಕ ಯಾರು ಅಂತ ಪತ್ತೆ ಹಚ್ಚಿ ಆತನ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡು ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಬೇಕು. ಆಗ ಒಂದಷ್ಟು ಮಂದಿ ಭಯ ಬಳಗೊಳ್ತಾರೆ, ಅಥವಾ ಆಗ ಒಂದಷ್ಟು ಮಂದಿ ಎಚ್ಚೆತ್ತುಕೊಳ್ತಾರೆ, ಹೌದಪ್ಪ ನಾವು ಹೆಣ್ಮಕ್ಳನ್ನ ಮುಟ್ಟಬಾರ್ದು, ಹೆಣ್ಮಕ್ಳನ್ನ ಸೇಫಾಗಿ ಕರ್ಕೊಂಡು ಹೋಗಬೇಕು ಅಂತ. ಹಾಗಂದ್ರೆ ಮಾತ್ರ ಎಲ್ಲ ಆಟೋ ಚಾಲಕರು ಹೀಗೆ ಅಂತ ಹೇಳ್ತಾ ಇಲ್ಲ. ಬಹಳ ಅದ್ಭುತವಾದಂಥ ಸರ್ವಿಸ್ ಕೊಡುವಂಥ ಆಟೋ ಚಾಲಕರಿದ್ದಾರೆ. ಹೆಣ್ಣು ಮಕ್ಕಳನ್ನ ತೀರಾ ಚೆನ್ನಾಗಿ ಟ್ರೀಟ್ ಮಾಡುವಂಥ ಆಟೋ ಚಾಲಕರು ನಮ್ಮ ನಡುವೆ ಇದ್ದಾರೆ. ಆದರೆ ಕೆಲವು ಇಂತಹ ರಾಕ್ಷಸಿ ಕೃತ್ಯ ಎಸಗುವಂಥ ಆಟೋ ಚಾಲಕರಿಂದ ಎಲ್ರಿಗೂ ಕೆಟ್ಟ ಹೆಸರು. ನೋಡಿ, ಈಗ ನಮ್ಮ ಯಾತ್ರೆಯಲ್ಲಿ ಬುಕ್ ಮಾಡಿದ್ರು, ಆಟೋದಲ್ಲಿ ಓಡಾಡಿದ್ರು ಅಂದ ತಕ್ಷಣ ಒಂದಷ್ಟು ಜನ ಈಗ ಆಟೋದಲ್ಲಿ ಓಡಾಡಕ್ಕೆ ಭಯಪಡುವಂಥ ಸ್ಥಿತಿ, ನಮ್ಮ ಯಾತ್ರೆ ಅಂದಾಗ ಜನ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ಸ್ಥಿತಿ, ಇಂಥವೆಲ್ಲವೂ ಕೂಡ ನಿರ್ಮಾಣ ಆಗಿಬಿಡುತ್ತೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ. ಎಲ್ಲರೂ ಹಾಗಂತಲ್ಲ, ಒಂದಷ್ಟು ಅದ್ಭುತವಾದಂಥ ವ್ಯಕ್ತಿತ್ವಗಳು ನಿಮ್ಮ ನಡುವೆ ಇದ್ದಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಇಂತಹ ಪಾಪಿಗಳು, ಇಂತಹ ನೀಚರು, ಒಂದಷ್ಟು ಕೆಟ್ಟ ಹುಳುಗಳು ಕೂಡ ನಿಮ್ಮ ನಡುವೆ ಇದ್ದಾರೆ. ಹೀಗಾಗಿ ನಂದೊಂದು ಸಲಹೆ ಏನಪ್ಪಾ ಅಂದ್ರೆ, ಮಹಿಳೆಯರು ರಾತ್ರಿ ಸಂದರ್ಭದಲ್ಲಿ ಆಟೋ ಆಗಲಿ ಕ್ಯಾಬಲ್ಲಾಗಲಿ ಪ್ರಯಾಣ ಮಾಡ್ತಿದ್ದೀರಿ ಅಂದಾಗ, ಸೇಫ್ ಇಲ್ಲ ಅಂತ ಹೇಳ್ತಿಲ್ಲ, ಕ್ಯಾಬು ಸೇಫೇ, ಆಟೋಗಳು ಸೇಫೇ, ಆದ್ರೆ ಯಾವುದಕ್ಕೂ ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಮೊದಲು ನೀವು ಆಟೋವನ್ನು ಹತ್ತೋಕ್ಕೂ ಮುನ್ನ, ಕ್ಯಾಬನ್ನು ಹತ್ತೋಕ್ಕೂ ಮುನ್ನ ಯಾವ ಪ್ಲೇಸಿಂದ ಹತ್ತಾ ಇದ್ದೀರಿ ಅನ್ನೋದನ್ನ ನಿಮ್ಮ ಆತ್ಮೀಯರಿಗೋ, ನಿಮ್ಮ ಪೋಷಕರಿಗೋ, ಅಥವಾ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಗಂಡನಿಗೋ ಒಂದು ಫೋನ್ ಮಾಡಿ ತಿಳಿಸಿ, ಇಂಥ ಪ್ಲೇಸಲ್ಲಿ ನಾನು ಈ ಸಮಯದಲ್ಲಿ ಹತ್ತಿದ್ದೇನೆ ಅಂತ. ನಿಮ್ಮ ಹತ್ರ ವಾಟ್ಸಪ್ ಏನಾದರೂ ಇತ್ತು ಅಂತ ಆದ್ರೆ ದಯವಿಟ್ಟು ಒಂದು ಲೈವ್ ಲೊಕೇಶನ್ ಅನ್ನು ಕಳಿಸಿರಿ. ಅದ್ರ ಆಚೆಗೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಅದರಿಂದ ಸೇಫ್ಟಿ ಇರುತ್ತೆ. ನಿಮ್ಮ ಪೋಷಕರೋ, ನಿಮ್ಮ ಕುಟುಂಬಸ್ಥರೋ, ಅಥವಾ ನಿಮ್ಮ ಆತ್ಮೀಯರೋ ನೀವು ಎಲ್ಲಿ ಹೋಗ್ತಿದ್ದೀರಿ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನೀಗ ರಾಜಾಜಿನಗರದಿಂದ ಸೀದಾ ಕೆಂಗೇರಿ ಕಡೆಗೆ ಬರ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಲೈವ್ ಲೊಕೇಶನ್ ಕಳಿಸಿದಾಗ ನಮ್ಮ ಆತ್ಮೀಯರು ಯಾರೋ ಗಮನಿಸ್ತಾ ಇದ್ರೆ ರೂಟ್ ಗೊತ್ತಿರುತ್ತೆ ಅವರಿಗೆ. ಒಂದು 2-3 ರೂಟ್ ಇರ್ತವೆ ಅಂತ ಇಟ್ಕೊಳ್ಳಿ. ರಾಜನಗರದಿಂದ ಕೆಂಗೇರಿಗೆ ಬರೋದಕ್ಕೆ ಒಂದು 2-3 ರೂಟ್ ಇದ್ದಾಗ ಗೊತ್ತಾಗುತ್ತೆ, ಈ ರೂಟಲ್ಲಿ ಹೋಗ್ತಾ ಇದ್ರೆ. ಎಲ್ಲಾದ್ರೂ ನೀವು ಪ್ರಯಾಣ ಮಾಡ್ತಿರುವಂಥ ಆಟೋ ಅಥವಾ ಕ್ಯಾಬ್ ಏನಾದರೂ ರೂಟನ್ನು ಬದಲಿಸಿದಂಥ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅಯ್ಯೋ, ರೂಟ್ ಎಲ್ಲೋ ಬೇರೆ ಕಡೆಗಳಲ್ಲಿ ಹೋಗ್ತಿದೆಯಲ್ಲ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಲೈವ್ ಲೊಕೇಶನ್ ಶೇರ್ ಮಾಡೋದು ಉತ್ತಮ ಅಂತ ನನಗನ್ಸುತ್ತೆ. ನೀವೇನಾದರೂ ವಾಟ್ಸಪ್ಪನ್ನು ಬಳಸ್ತಾ ಇದ್ರೆ ಜೊತೆಗೆ ಇನ್ಫಾರ್ಮ್ ಮಾಡಿ. ನಾವು ಮೊದಲೇ ಆಟೋದಲ್ಲಿ ಹೋಗ್ತಾ ಇದ್ದಾಗ ಅಥವಾ ಕ್ಯಾಬಲ್ಲಿ ಹೋಗ್ತಾ ಇದ್ದಾಗ ಹಗಲು ಹೆಚ್ಚೇ ಸಮಸ್ಯೆ ಆಗೋದಿಲ್ಲ, ಆದರೆ ರಾತ್ರಿ ಸಂದರ್ಭದಲ್ಲೇ ಇಂಥದ್ದೆಲ್ಲವೂ ಕೂಡ ಆಗುತ್ತೆ. ಯಾಕಂದ್ರೆ ಕುಡಿದ ಮತ್ತಿನಲ್ಲಿ ಇದ್ದಂಥವರು ರಾಕ್ಷಸರಾಗಿ ಬಿಟ್ಟಿರ್ತಾರೆ. ಆ ಕುಡಿದ ಮತ್ತಿನ ನಶೆ ಇರುತ್ತಲ್ಲ, ಅವ್ರನ್ನ ರಾಕ್ಷಸ ರೀತಿಯಲ್ಲಿ ಪರಿವರ್ತಿಸಿ ಬಿಟ್ಟಿರುತ್ತೆ. ಏನು ಮಾಡ್ತಿದ್ದೀವಿ ಅಂತ ಅವರಿಗೆ ಗೊತ್ತಿಲ್ಲದೆ ಒಂದಷ್ಟು ಸಂದರ್ಭದಲ್ಲಿ ಇಂಥ ಕೃತ್ಯವನ್ನು ಎಸಗಿಬಿಡ್ತಾರೆ. ಒಂದಷ್ಟು ಮಂದಿ ಇಂಥದ್ದು ಮಾಡಲೇಬೇಕು ಅಂತ ಸಂಚನ್ನು ರೂಪಿಸಿರ್ತಾರೆ, ಅಥವಾ ಇಂಥದ್ದು ಮಾಡಲೇಬೇಕು ಅಂತ ಕಾದು ಕುಳಿತುಕೊಂಡಿರುವಂಥವ್ರು ಕೂಡ ನಿಮ್ಮ ನಡುವೆ ಇದ್ದಾರೆ. ಹೀಗಾಗಿ ಈ ಇನ್ಸಿಡೆಂಟ್ ಅನ್ನು ನಿಮ್ಮ ಗಮನಕ್ಕೆ ತಂದು ನಿಮ್ಮಲ್ಲಿ ಎಚ್ಚರಿಕೆಯನ್ನು ಮೂಡಿಸುವಂಥ ಕೆಲಸವನ್ನ ಮಾಡ್ತಿದ್ದೀನಿ. ಆದಷ್ಟು ಹುಷಾರಾಗಿರಿ. ನಾವು ಎಷ್ಟೇ ಬೆಂಗಳೂರು ಸೇಫು, ಅದು ಸೇಫು, ಇದು ಸೇಫು ಅಂದರೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು. ಪರಿಸ್ಥಿತಿ ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದರೆ, ನಮ್ಮ ಮನೆಯ ಹೆಣ್ಮಕ್ಳನ್ನ ರಾತ್ರಿ ಸಂದರ್ಭದಲ್ಲಿ ಎಲ್ಲಿಗೋ ಕಳಿಸ್ತಿದ್ದೀವಿ ಅಂದಾಗ 100 ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇಂಥ ಹುಳುಗಳಿಂದ, ಇಂಥ ರಾಕ್ಷಸರಿಂದ, ಇಂಥ ನೀಚರಿಂದಾಗಿ. ಇದೊಂದು ಇನ್ಸಿಡೆಂಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅನಿಸ್ತು. ಹೀಗಾಗಿ ಇನ್ಸಿಡೆಂಟನ್ನು ಶೇರ್ ಮಾಡ್ಕೊಂಡಿದ್ರೆ, ಜೊತೆಗೆ ನಿಮ್ಗೇನಾದರೂ ಇಂತಹ ಕೆಟ್ಟ ಅನುಭವ ಆಗಿದ್ರೆ ಆಟೋದಲ್ಲಿ ಓಡಾಡುವಾಗಲೋ ಕ್ಯಾಬ್ನಲ್ಲಿ ಓಡಾಡುವಾಗಲೋ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾಕಂದರೆ ಒಂದಷ್ಟು ಜನರಿಗೆ ಅದರಿಂದ ಜಾಗೃತಿ ಮೂಡಿದ ಹಾಗಾಗ್ಬಿಡುತ್ತೆ, ಒಂದಷ್ಟು ಜನರಿಗೆ ಅದರಿಂದ ಎಚ್ಚರಿಕೆಯನ್ನು ಮೂಡಿಸ್ತಾ ಹಾಗಾಗ್ಬಿಡುತ್ತೆ. ಹೀಗಾಗಿ ಅಂಥದ್ದೇನಾದರೂ ಇನ್ಸಿಡೆಂಟ್ಗಳು ಇತ್ತು ಅಂತಾದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ ಅಥವಾ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದಷ್ಟು ಜನರಿಗೂ ಅದರಿಂದ ಮುಂದಿನ ದಿನ ಓಡಾಡೋ ಸಂದರ್ಭದಲ್ಲಿ ನಾವು ಎಷ್ಟು ಹುಷಾರಾಗಿರಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲದಕ್ಕೂ ಯಾವ ಕಡಿವಾಣ ಬೀಳುತ್ತೋ ಗೊತ್ತಿಲ್ಲ. ಕಾನೂನನ್ನು ಬಿಗಿಗೊಳಿಸಿದಾಗ
ಒಂದಷ್ಟು ಕಠಿಣ ಕ್ರಮ ತೆಗೆದುಕೊಂಡಾಗ ಮಾತ್ರ ಇದೆಲ್ಲದಕ್ಕೂ ಕೂಡ ಅಂತ್ಯವನ್ನು ಹಾಡೋದಕ್ಕೆ ಸಾಧ್ಯ. ಈಗ ಸೋಷಿಯಲ್ ಮೀಡಿಯಾ ಇದೆ, ಪೊಲೀಸರು ಏನು ಮಾಡಬೇಕಂದ್ರೆ ಯಾವ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನ, ಹೇಗೆ ಬೆಂಡೆತ್ತಿದ್ವಿ ಅನ್ನೋದನ್ನ ವಿಡಿಯೋ ಮಾಡಿ ಅವರ ಟ್ವಿಟರ್ ಪೇಜ್ನಲ್ಲೋ ಫೇಸ್ಬುಕ್ ಪೇಜ್ನಲ್ಲೋ ಅದನ್ನು ಪೋಸ್ಟ್ ಮಾಡಬೇಕು. ಹಾಗೆ ಇನ್ನೊಂದಷ್ಟು ಜನ ಎಚ್ಚೆತ್ಕೊಳ್ತಾರೆ. ಇಲ್ಲ ಅಂತ ಆಗ್ಬಿಟ್ರೆ ಇಂಥದ್ದೆಲ್ಲವೂ ಕೂಡ ಕಂಟಿನ್ಯೂ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಬಂಧುಗಳೇ, ಒಟ್ಟಾರೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ.